ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಆಲ್ಮೋಸ್ಟ್ ಒಂದು ವಾರ ಆಯಿತು. ಸೊ ಯಾವುದೇ ಒಂದು ವಿಡಿಯೋ ಈ ಚಾನಲಲ್ಲಿ ಬರಲಿಕ್ಕಾಗಿಲ್ಲ ಕಾರಣಾಂತರದಿಂದ. ಸೊ ಕಾರಣ ಏನು ಅಂತಂದರೆ ಆರೋಗ್ಯದಲ್ಲಿ ಏರುಪೇರು. ಸೊ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಬಟ್ ಆ ಪಂದ್ಯ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ RCB ವುಮೆನ್ಸ್ ತಂಡದವರು, ಬಟ್ ಗೆಲ್ಲಿಲ್ಲ. ಅದಾದಮೇಲೆ ಸಿಕ್ಕಾಪಟ್ಟೆ ಒಂದು ಬೆಳವಣಿಗೆಗಳಾಗಿದ್ದಾವೆ. ಸೊ ಅದು WPL ಅಲ್ಲಾದರೂ ಆಗಿರ್ಬೋದು ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿನಲ್ಲಾದರೂ ಆಗಿರ್ಬೋದು. ಸೊ ಇನ್ಕ್ಲೂಡಿಂಗ್ CCL ಅಲ್ಲೂ ಕೂಡ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಗೆಲ್ಲಕ್ಕಾಗಲಿಲ್ಲ. ಸೊ ಸೆಮಿಫೈನಲಲ್ಲಿ ಚೆನ್ನೈ ವಿರುದ್ಧ ಸೋತು ಹೊರಗಡೆ ಬಂದರು. ಜೊತೆಗೆ RCB ತಂಡದ ಪರಿಸ್ಥಿತಿ ಅಂತೂ ಕೇಳಲೇಬೇಡಿ, ಅದೋ ಗತಿಗೆ ಬಂದು ನಿಂತ್ಕೊಂಡಿದೆ. ಯಾಕಂತಂದರೆ ಕೆಳಗಡೆ ಇದ್ದಂಥ ತಂಡಗಳೆಲ್ಲ ಕೂಡ ನಮ್ಮನ್ನು ಬೀಟ್ ಮಾಡಿ ಆಲ್ರೆಡಿ ಮೇಲೆ ಹೋಗಿದ್ದಾವೆ. ಸೊ ಸ್ಟಾರ್ಟಿಂಗಲ್ಲಿ 2 ಪಂದ್ಯ ಏನು ಗೆದ್ದಿದ್ದು ನಾವು, ಸೊ ಅದನ್ನು ಬಿಟ್ಟರೆ ಸೊ ಬೆಂಗಳೂರಿಗೆ ಬಂದ ಆದಮೇಲೆ ಸೊ ಹೋಮಲ್ಲಿ ಸೊ ಒಂದು ಮ್ಯಾಚ್ ಕೂಡ ಗೆಲ್ಲಕ್ಕಾಗಿಲ್ಲ ನಮ್ಮ RCB ವುಮೆನ್ಸ್ ತಂಡಕ್ಕೆ. ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಶೇಮ್ ಆಗೋವಂಥ ಒಂದು ವಿಚಾರ ಸೊ RCB ವುಮೆನ್ಸ್ ತಂಡಕ್ಕೆ. ಯಾಕಂತಂದರೆ 2 ಪಂದ್ಯಗಳು ಸ್ಟಾರ್ಟಿಂಗಲ್ಲಿ ಆದಂಥವು. ಸೊ ಆರಾಮಾಗಿ ಗೆಲ್ಲಬೇಕಾದಂಥ ಮ್ಯಾಚ್ಗಳು ಎರಡೂ ಕೂಡ ಕೈ ಚೆಲ್ತಾರೆ. ಒಂದು ಮುಂಬೈ ವಿರುದ್ಧ, ಸೊ ಆ ಮ್ಯಾಚ್ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾನು ಅದನ್ನು ಸ್ಟೇಡಿಯಂ ಕೂಡ ಹೋಗಿದ್ದೆ. ಸೊ 19ನೇ ಓವರಲ್ಲಿ ಕನಿಕಾ ಆಹುಜಾ ಅವ್ರು ಆಗಿದಂಥ 16 ರನ್ಗಳು. ಸೊ ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಇಲ್ಲ ಅಂತಂದರೆ ಆ ಒಂದು ಪಂದ್ಯನ ಗೆಲ್ತಾ ಇದ್ವಿ ನಾವು. ಜೊತೆಗೆ UP ವಾರಿಯರ್ಸ್ ಮೇಲಂತೂ ಸಿಕ್ಕಾಪಟ್ಟೆ ಬ್ಲಂಡರ್ ಮಾಡಿದ್ರು ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ ಅವರು. ಒಂದೇದು ಅಂತಂದರೆ ಸೊ ಲಾಸ್ಟ್ ಓವರಲ್ಲಿ ಸೊ 17 ರನ್ ಬೇಕಾದಾಗ ಸೊ ರೇಣುಕಾ ಸಿಂಗ್ ಅವರಿಗೆ ಬಾಲ್ ಕೊಟ್ಟಿರುವಂಥದ್ದು. ಅವ್ರಿಗೆ ಏನು ಕೊಡಬಾರ್ದಾಗಿತ್ತು ಅಂತಂದರೆ ಅವ್ರು ಏನೇ ಇದ್ರು ಕೂಡ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅವ್ರ ಬಾಲ್ ಯಾವಾಗ ಸ್ವಿಂಗ್ ಆಗುತ್ತೆ ಸೊ ಅವಾಗ ಮಾತ್ರ ಅವ್ರು ಏನಿದ್ರು ಚಮತ್ಕಾರ. ಸೊ ಡೆತ್ ಓವರ್ಸಲ್ಲಿ ದೇವರಾಣೆಗೂ ಅವ್ರು ಸ್ಪೆಷಲಿಸ್ಟ್ ಅಲ್ವೇ ಅಲ್ಲ. ಬಟ್ ಅದು ಒಂದು ವೇಳೆ ಅಂದರೆ ಸೂಪರ್ ಓವರ್ಗೆ ಬಂದಾಗಲೂ ಕೂಡ ಅಷ್ಟೇ ಸೊ ಸಖತ್ತಾಗಿ ಕಿಮ್ ಗಿರ್ತವ್ರು ತುಂಬ ಚೆನ್ನಾಗಿ ಮಾಡಿದ್ರು. 8 ರನ್ನ ಒಂದು ಟಾರ್ಗೆಟ್ನ ಕೊಟ್ಟಿದ್ರು ಅವರು. ಬಟ್ ಸೊ ಅದನ್ನು ಒಂದು ಬೆನ್ನಟ್ಟಿದಂತಹ RCB ತಂಡದಲ್ಲಿ ಸೊ ಅಲ್ಲಿ ಸ್ಮೃತಿ ಮಂದಣ್ಣ ಅವ್ರು ಬಂದಿರುವಂಥದ್ದೇ ಒಂದು ದೊಡ್ಡ ತಪ್ಪಾಯಿತು. ಯಾಕಂತಂದರೆ ಬಾಲರಲ್ಲಿ ಎಕಲೆಸ್ಟನ್ ಬರ್ತಿದ್ದಾರೆ ಅಂತಂದಾಗ ಆಫ್ ಸ್ಪಿನ್ನರ್ಗೆ ಈ ಒಂದು ಸೀಸನಲ್ಲಿ ಯಾವ ರೀತಿಯಲ್ಲಿ ಸ್ಮೃತಿ ಮಂದಣ್ಣ ಆಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಸಿಕ್ಕಾಪಟ್ಟೆ ವೀಕ್ನೆಸ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಆಫ್ ಸ್ಪಿನ್ನರ್ಗೆ. ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಎಲಿಸಾ ಪೆರ್ರಿಗೆ ತೊಗೊಂಡು ಬರ್ಬೋದಿತ್ತು, ಅಥವಾ ಡೇನಿಯಲ್ ವ್ಯಾಟ್ ಅವ್ರನ್ನಾದರೂ ಕರ್ಕೊಂಡು ಬರ್ಬೋದಾಗಿತ್ತು. ಯಾಕಂದರೆ ಎಕಲೆಸ್ಟನ್ಗೆ ತುಂಬ ಚೆನ್ನಾಗಿ ಆಡಿದರು ವ್ಯಾಟ್ ಅವರು. ಸೊ ಅಟ್ಲೀಸ್ಟ್ ಪೆರಿ ಅವ್ರನ್ನ ಕೂಡ ತೊಗೊಂಬರ್ಬೋದಾಗಿತ್ತು, ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಈ ಒಂದು ಸೀಸನಲ್ಲಿ. ಬಟ್ ಸ್ಮೃತಿ ಮಂದಣ್ಣವರು ಬಂದಿರೋವಂಥದ್ದು ಎಲ್ಲೋ ತಪ್ಪಾಯಿತು ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ರನ್ಔಟೋ ಏನೋ ಒಂದು ಆಗಿ 2 ಬಾಲ್ ಆದಮೇಲೆ ಅಟ್ಲೀಸ್ಟ್ ಔಟ್ ಆಗ್ಬೋದಾಗಿತ್ತು, ಅಲ್ಲೂ ಕೂಡ ಔಟ್ ಆಗಲಿಲ್ಲ. ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಸಿಕ್ಕಾಪಟ್ಟೆ ಡೌನ್ ಇದೆ. ಸೊ ಇಂಥ ಟೈಮಲ್ಲಿ ಸೊ ಆ 2 ಪಂದ್ಯಗಳು ಕೈ ಚೆಲ್ಲಿರೋದ್ರಿಂದ ಸೊ ಇವಾಗ ಸಿಕ್ಕಾಪಟ್ಟೆ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಈ ಉಳಿದಿರೋವಂಥ 2 ಪಂದ್ಯಗಳನ್ನು ಗೆಲ್ಲೋದ್ರ ಜೊತೆಗೆ ಸೊ ನೆಟ್ ರನ್ ರೇಟ್ ಕೂಡ ನೋಡ್ಕೊಬೇಕಾಗತ್ತೆ. ಸೊ ಮ್ಯಾಚ್ ಗೆಲ್ಲೋವಂಥದ್ದು ಮುಖ್ಯ ಅಲ್ಲ ಇವಾಗ. ಸೊ ನೆಟ್ ರನ್ ರೇಟ್ನ ಇಂಪ್ರೂವ್ ಮಾಡ್ಕೊಂಡು ಗೆಲ್ಲೋವಂಥದ್ದು ಮುಖ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ಅಗೇನ್ UP ವಾರಿಯರ್ಸ್ ಮೇಲೇ ನಮ್ಮ ಒಂದು ಪಂದ್ಯ ಇರೋದ್ರಿಂದ ಸೊ ಅವ್ರ ಮೇಲೆ ಖಂಡಿತವಾಗ್ಲೂ ಇವತ್ತು ಗೆಲ್ಲೇಬೇಕಾದಂಥ ಪರಿಸ್ಥಿತಿಲಿದ್ದೀವಿ. ಆ್ಯಂಡ್ UP ವಾರಿಯರ್ಸ್ ತಂಡ ಕೂಡ ಅಷ್ಟೇ ಅಂಥ ಒಂದು ಸ್ಟ್ರಾಂಗ್ ತಂಡ ಏನಲ್ಲ ಅದು. ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಅಲ್ಲಿ ಹ್ಯಾರಿಸು ಆ್ಯಂಡ್ ಹೆನ್ರಿ ಬಿಟ್ಟರೆ ಯಾರೂ ಕಾಣಿಸ್ತಾ ಇಲ್ಲ. ಜೊತೆಗೆ ಎಕಲೆಸ್ಟನ್ ಅವರೊಬ್ಬರು ಅಂದರೆ ಡೀಸೆಂಟಾಗಿ ಮಾಡ್ತಿದ್ದಾರೆ, ಬೌಲಿಂಗ್ ಆದರೂ ಆಗಿರ್ಬೋದು ಸೊ ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಡೀಸೆಂಟಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬಟ್ ಒಂದು ಯೂನಿಟ್ ಅಂತ ತೊಗೊಂಡಾಗ ಸೊ ಅವರು ಕೂಡ ಅಷ್ಟೇ 100% ಕೊಡ್ತಾ ಇಲ್ಲ. ಅವ್ರ ಕಡೆಯೂ ಒಂದು ಏನು ಹೇಳ್ತೀವಿ ಅಂದರೆ ಪ್ಲೇಯಿಂಗ್ ಎಲೆವೆನಲ್ಲಿ ಅಂತ ಒಂದು ಸ್ಟ್ರಾಂಗ್ ಆಗಿರೋವಂಥವ್ರು ಯಾರೂ ಕಾಣಿಸ್ತಿಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಬೇಕಾದಂಥದ್ದು ಸೊ RCB ತಂಡ. ಬಟ್ ಅವ್ರು ಯಾರೂ ಯಾವತ್ತೂ ಕೂಡ ಅಂಥ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಲಿಲ್ಲ. ಸೊ ಗೊತ್ತಿಲ್ಲ ಇವತ್ತೇನಾದರೂ ಯೂಸ್ ಮಾಡ್ಕೊತಾರ ಅವರ ಒಂದು ವೀಕ್ನೆಸ್ಗಳನ್ನು RCB ತಂಡದವರು ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಅಂದರೆ ಅವರು ನಮ್ಮ ಒಂದು ವೀಕ್ನೆಸ್ಗಳನ್ನು ಯೂಸ್ ಮಾಡಿಕೊಂಡ್ರು UP ವಾರಿಯರ್ಸ್ ಅವರು. ಎಕಲೆಸ್ಟನ್ ಅವನು ಸೊ ಫುಲ್ ಟಾಸ್ಗಳನ್ನು ಹಾಕ್ಕೊಟ್ರು ರೇಣುಕಾ ಸಿಂಗ್ ಅವರು. ಸೊ ಅಲ್ಲಿ ಪಂದ್ಯ ಹೋಗಿರೋವಂಥದ್ದು. ಸೊ ಇವತ್ತು ಸೊ RCB ತಂಡ ಎನಿ ಕಾಸ್ಟ್ ಗೆಲ್ಲೇಬೇಕು, ಅದು ಒಂದು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕಾಗುತ್ತೆ. ಆ್ಯಂಡ್ ನಮ್ಮ ಒಂದು ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಮಾತಾಡೋದಾದರೆ ಸೊ ಖಂಡಿತವಾಗ್ಲೂ ಸೊ ಅದೇ ಪ್ಲೇಯಿಂಗ್ ಎಲೆವೆನ್ ಏನು ಮಾಡೋದು ಕಂಟಿನ್ಯೂ ಮಾಡ್ತಾರೆ. ಬಿಕಾಸ್ ಯಾಕಂದರೆ ನಮ್ಮ ಹತ್ರ ಬೆಂಚ್ ಸ್ಟ್ರೆಂತ್ ಇಲ್ಲ. ಸೊ ಇರೋ ಒಂದು ಪ್ಲೇಯಿಂಗ್ ಎಲೆವೆನಲ್ಲಿ ಏನಿದೆ ಸೊ ಅದೇ ಸ್ಟ್ರಾಂಗ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದರಲ್ಲೇ ಸ್ವಲ್ಪ ಮೇಲೆ ಕೆಳಗೆ ಬ್ಯಾಟಿಂಗ್ ಆರ್ಡ್ರನ್ನ ಮಾಡಿಕೊಂಡು ಸೊ ಬೌಲಿಂಗ್ ಚೇಂಜಸ್ಗಳನ್ನ ಮಾಡಿಕೊಂಡು ಸೊ ಗೆಲ್ಲಬೇಕಾಗುತ್ತೆ. ಜೊತೆಗೆ ಫೀಲ್ಡಿಂಗಲ್ಲಂತೂ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ. ಬಟ್ ಸ್ಮೃತಿ ಮಂದಣ್ಣ ಅವರ ಬ್ಯಾಟಿಂದಂತೂ ರನ್ ಬರಲೇಬೇಕು. ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಅಂತ ಏನು ಹೇಳ್ತೀವಿ ಸೊ ಅದು ಬಂದಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅವರನ್ನು ಕಟ್ಟಾಕಲಿಕ್ಕೆ ಸೊ UP ವಾರಿಯರ್ಸ್ ಅವರು ಪ್ಲ್ಯಾನ್ ಅಂತೂ ಮಾಡ್ಕೊಂಡಿರ್ತಾರೆ. ಆಫ್ ಸ್ಪಿನ್ನರ್ ತೊಗೊಂಡು ಬಂದೇ ಬರ್ತಾರೆ ದೀಪ್ತಿ ಶರ್ಮಾ ಅವರು. ಸೊ ಫಸ್ಟ್ ಒಂದು 3 ಓವರ್ಸಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸೊ ಸ್ಮೃತಿ ಮಂದಣ್ಣ ಅವ್ರನ್ನ ವಿಕೆಟ್ ಕೀಳಲಿಕ್ಕೋಸ್ಕರ. ಬಟ್ ಇನ್ನು ಕೆಳಗಡೆ ಇರುವಂಥ ರಾಘವಿ ಬಿಸ್ತಾದ್ರು ಆಗಿರ್ಬೋದು, ಕನಿಕಾ ಆಹುಜಾ, ಸೊ ವ್ಯಾಟ್ ಹಾರ್ಡ್ಸ್, ಸ್ವಲ್ಪ ಇವರು ಇನ್ನೂ ಸ್ವಲ್ಪ ರನ್ಗಳು ವೇಗವಾಗಿ ಗಳಿಸಬೇಕಾಗುತ್ತೆ. ಅದೇ ಟೆಸ್ಟ್ ಒನ್ ಡೇ ರೀತಿಯಲ್ಲಿ ಆಡಿದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ನೀವು ಬೇರೆ ಒಂದು ತಂಡದಲ್ಲಿ ನೋಡ್ತಾ ಇದ್ದರೆ ಸೊ ಯಾವ ರೀತಿಯಲ್ಲಿ ಅವರು ಸ್ಟ್ರೋಕ್ಗಳನ್ನ ಒಂದು ಬಿಗ್ ಶಾಟ್ಗಳನ್ನ ಹೊಡಿತಾರೆ ನೋಡಿ. ಸೊ ಇವಾಗ ನೀವು ಮುಂಬೈ ತೊಗೊಳಕ್ಕೆ ಹೋದರೆ ಅಲ್ಲಿ
ಬಿಗ್ ಹಿಟರ್ಸ್ಗಳಿದ್ದಾರೆ. ಹರ್ಮನ್‌ಪ್ರೀತ್ ಕೌರ್ ಆದರೂ ಆಗಿರ್ಬೋದು, ಬೇರೆ ಎಲ್ಲಾದರೂ ಕೂಡ. ಆ್ಯಂಡ್ ಸೇಫ್ ಅಲಿ ವರ್ಮಾ ಡೆಲ್ಲಿನಲ್ಲಿ. ಸೊ ಗಾರ್ಡ್ನರ್ ಅಗೇನ್ ಗುಜರಾತ್ ಗೈಂಟ್ಸಲ್ಲಿ. ಸೊ ಈ ರೀತಿಯ ಒಂದು ಪವರ್ ಹಿಟರ್ ಇರಬೇಕಾದ್ರೆ ನಮ್ಮಲ್ಲೂ ಕೂಡ ಸೊ ಇವರೆಲ್ಲನೂ ಆಡಬೇಕಾಗತ್ತೆ. ಓನ್ಲಿ ನಾನು ಗ್ಯಾಪ್ ನೋಡ್ಕೊಂಡು ಆಡ್ತೀನಿ, ಸ್ಟ್ರೋಕ್ ಆ ಥರದ್ದೆಲ್ಲ ಆಗೋದಿಲ್ಲ ಡಿಫೆನ್ಸ್ ಆಡ್ತೀನಿ ಅಂತಂದರೆ. ಸೊ ಗುಮ್ಬೇಕಾಗತ್ತೆ. ರಿಷಬ್ ಘೋಷ್ ಅವ್ರು ಇದ್ದಾರೆ, ಅವ್ರಿಗೂ ಕೆಪಾಸಿಟಿ ಇದೆ, ಬಟ್ ಅವರು ಜಾಸ್ತಿ ಹೊತ್ತು ನಿಲ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು. ಹೋಪ್ ಈ ಒಂದು ಮ್ಯಾಚಲ್ಲೂ ಕೂಡ ರಿಷಬ್ ಘೋಷ್ ಅವ್ರ ಕಡೆಯಿಂದ ಕೂಡ ಒಂದು ಬಿಗ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಡೀ ಒಂದು ಯೂನಿಟ್ ಆಗಿ ಆಡಿದ್ರೆ ಖಂಡಿತವಾಗ್ಲೂ ಒಂದು 0.01% ಚಾನ್ಸ್ ಇದ್ದರೂ ಕೂಡ ಅದನ್ನು 100% ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೇ ಬಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. RCB ತಂಡದವ್ರು ಗೆಲ್ಲೇಬೇಕು, ಇಲ್ಲ ಅಂತಂದರೆ ಟೂರ್ನಮೆಂಟಿಂದ ಔಟ್ ಆಗ್ತಾರೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿಷ್ಟೇ. ಆ್ಯಂಡ್ ಇದೇ ರೀತಿಯ ವೀಡಿಯೋಸ್ಗಳು ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಮೊದಲು ಹೇಳ್ದಂಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು. ಸೊ ಒಂದು ವಾರದಿಂದ ಚಳಿ, ಜ್ವರ ಎಲ್ಲನೂ ಸೇರ್ಕೊಂಡ್ಬಿಟ್ಟು ತುಂಬ ನಾನು ತೊಂದರೆ ಕೊಡ್ತು. ಅದರಲ್ಲೂ ಮುಖ್ಯವಾಗಿ ನಾನು ಕೆಮ್ಮು ಇರೋದ್ರಿಂದ ಸೊ ವೀಡಿಯೋಸ್ಗಳು ಮಾಡಲಿಕ್ಕಾಗಿಲ್ಲ. ಚಳಿ ಜ್ವರ ಇದ್ದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಆ ಥರದ್ದು ಯಾವುದೇ ಇಲ್ಲ. ಬಟ್ ಕೆಮ್ಮು ಇರೋದ್ರಿಂದ ಸೊ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋಂಥದ್ದು. ಬಟ್ ಇವಾಗ ಸ್ವಲ್ಪ ರಿಕವರ್ ಆಗಿದ್ದೀನಿ. ಸೊ ಅಗೇನ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್.